ನಮಸ್ಕಾರ. ಮಂಜುನಾಥ್ ಜಿಕೆ, ಪಿಎಂ ಟಿವಿ ಸಂಪಾದಕರು. ಸ್ನೇಹಿತರೆ, ತಮಗೆಲ್ಲ ನಾವು ರಾಜಕೀಯದ ಬಗ್ಗೆ, ರಾಜಕೀಯ ವ್ಯಕ್ತಿಗಳ ಬಗ್ಗೆ, ಸಮಾಜದ ಬಗ್ಗೆ, ಭ್ರಷ್ಟ ಅಧಿಕಾರಿಗಳ ಬಗ್ಗೆ, ರಾಜಕಾರಣಿಗಳ ಬಗ್ಗೆ, ಒಳ್ಳೆ ರಾಜಕಾರಣಿ, ಕೆಟ್ಟ ರಾಜಕಾರಣಿಗಳ ಬಗ್ಗೆ ತಮ್ಮ ಮುಂದೆ ನಾವು ಪ್ರಸ್ತಾಪ ಪಡಿಸ್ತಾ, ಮಾತಾಡ್ತಾ, ಚರ್ಚೆ ಮಾಡ್ತಾ ಬರ್ತಾ ಇರ್ತೀವಿ. ಸ್ನೇಹಿತರೆ, ತಮಗೆ ನಾನು ವಿಶೇಷವಾದಂತದ್ದು ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಮುಂದೆ ನಾನು ಮಾತನಾಡಕ್ ಬಂದಿದ್ದೀನಿ ಸ್ನೇಹಿತರೆ. ನಿನ್ನೆ ನಡೆದಿರುವಂತ ಕಾರ್ಯಕ್ರಮದ ಬಗ್ಗೆ ಮಾತನಾಡಕ್ ಬಂದಿದ್ದೀನಿ. ಸ್ನೇಹಿತರೆ, ಎಷ್ಟೊಂದು ಅರ್ಥಗರ್ಭಿತವಾಗಿರುವ ಕಾರ್ಯಕ್ರಮ ಅಂದ್ರೆ, ಎಷ್ಟು ಬೇರೆ ರಾಜ್ಯಗಳಿಗೆ, ಬೇರೆ ಜಿಲ್ಲೆಗಳಿಗೆ, ಬೇರೆ ಊರುಗಳಿಗೆ, ಬೇರೆ ತಾಲೂಕುಗಳಿಗೆ ಉದಾಹರಣೆ ಆಗಿರುವಂತ ಒಂದು ವಿಶೇಷವಾದ ಕಾರ್ಯಕ್ರಮದ ಬಗ್ಗೆ ತಮ್ಮ ಮುಂದೆ ನಾನು ಮಾತನಾಡಕ್ ಬಂದಿದ್ದೀನಿ ಸ್ನೇಹಿತರೆ. ಯಾವ್ದಪ್ಪ ವಿಷಯ ಅಂದ್ರೆ, ಬಾಗಲಕೋಟೆ ಡಿಸ್ಟಿಕ್ಕು ಜಮಖಂಡಿ ನಗರದಲ್ಲಿ ನಿನ್ನೆ ಒಂದು ಅದ್ಭುತವಾದ ಕಾರ್ಯಕ್ರಮ, ಅರ್ಥಗರ್ಭಿತವಾದ ಕಾರ್ಯಕ್ರಮದ ಬಗ್ಗೆ ತಮ್ಮ ಮುಂದೆ ನಾನ್ ಮಾತನಾಡಕ್ ಬಂದಿದ್ದೀನಿ ಸ್ನೇಹಿತರೆ. ಯಾಕ್ ನಾನು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡತ್ತಿದ್ದೀನಪ್ಪ ಅಂದ್ರೆ, ಯಾಕೆ ಈ ಕಾರ್ಯಕ್ರಮದ ಬಗ್ಗೆ ನಾನು ಇಷ್ಟು ಹೊಗಳ್ತಾ ಇದ್ದೀನಿ ಅಂದ್ರೆ, ಸ್ನೇಹಿತರೆ, ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ, ಯಾವುದೇ ಒಂದು ಸಣ್ಣ ಪುಟ್ಟ ವಿಷಯಗಳ ಚರ್ಚೆ ಆಗ್ಬೇಕಾದ್ರೆ, ಒಂದು ದೊಡ್ಡದಾಗಿ ಬಿಂಬಕವಾಗಿ ನಾವು ಮಾತಾಡ್ತಾ ಇರ್ತೀವಿ. ಸ್ನೇಹಿತರೆ, ಇವತ್ತು ಎಷ್ಟು ಅರ್ಥಗರ್ಭಿತವಾಗಿರುವ ಕಾರ್ಯಕ್ರಮ ಅಂದ್ರೆ, ಇವತ್ತು ಶ್ವಾನಗಳ ಒಂದು ಕಾರ್ಯಕ್ರಮ. ಜಮಖಂಡಿಯಲ್ಲಿ ಒಂದು ಶ್ವಾನಗಳ ಕಾರ್ಯಕ್ರಮ. ಇವತ್ತು ಎಲ್ಲಾ ತರದ್ದು ಕಾರ್ಯಗಳು, ಸ್ಪೋರ್ಟ್ಸ್‌ಗಳು ಜಮಖಂಡಿ ನಗರದಲ್ಲಿ ದಿನನಿತ್ಯ ನಡೀತಾ ಇರುತ್ತೆ. ಅದಕ್ಕಂತೂ ಯಾವ್ದು ಕಮ್ಮಿ ಇರಲ್ಲ. ಆದ್ರೆ ಇದು ಜಮಖಂಡಿ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಆಗಿರುವಂತ ಕಾರ್ಯಕ್ರಮ. ಏನ್ ಹೇಳಿ? ಜಮಖಂಡಿ ಇತಿಹಾಸದಲ್ಲಿನೇ ಅಂತಾರಾಜ್ಯ ಮಟ್ಟದ ಶ್ವಾನಗಳ ಟ್ರ್ಯಾಕ್ ರೇಸ್. ಎಷ್ಟು ಅದ್ಭುತವಾದ ಕಾರ್ಯಕ್ರಮ ಅಂದ್ರೆ ಸ್ನೇಹಿತರೆ, ತುಂಬಾ ಅದ್ಭುತವಾದ ಕಾರ್ಯಕ್ರಮ. ವಿಶೇಷ ಏನಂದ್ರೆ, ಯಾವ ತಾಲೂಕಿನಿಂದ, ಯಾವ ಜಿಲ್ಲೆಯಿಂದ ಕೂಡಿರುವಂತ ಶ್ವಾನಗಳಲ್ಲ. ನಾನು ಹೇಳುದು ಅರ್ಥ ಮಾಡ್ಕೊಳ್ಳಿ. ಯಾವ ಜಿಲ್ಲೆಯಿಂದ, ಯಾವ ತಾಲೂಕಿನಿಂದ ಕೂಡಿರುವಂತ ಶ್ವಾನಗಳಲ್ಲ. ಅಂದ್ರೆ ಡಾಗ್ಸ್ ಗಳಲ್ಲ. ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಜಮಖಂಡಿ ನಗರಕ್ಕೆ ಪೋಲೋ ಗ್ರೌಂಡ್ ಮೈದಾನದಲ್ಲಿ ಆಗಮಿಸಿ ಆ ಕಾರ್ಯಕ್ರಮವ ನೋಡ್ತಾ ಇದ್ರೆ, ಅದೊಂದು ನೋಡೋದು ಎಷ್ಟು ಸೊಗಸು ಅಂದ್ರೆ, ಮಧ್ಯಾಹ್ನ ಸುಮಾರು ಒಂದು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಯ್ತು ಶ್ವಾನಗಳದ್ದು. ಸುಮಾರು ಒಂದು 8 ಗಂಟೆವರೆಗೂನು ಅದ್ಭುತವಾದ ಕಾರ್ಯಕ್ರಮ ಮೂಡಿ ಬಂತು ಸ್ನೇಹಿತರೆ. ಯಾಕೆಂದ್ರೆ ಈ ಕಾಲದಲ್ಲಿ ನಾಯಿಗಳನ್ನ ಆ ಮನೆ ಮುಂದೆ ಸಾಕಿ ಒಂದು ಕಾವಲು ರೀತಿಯಾಗಿ ಜನ ಬಳಸ್ತಾ ಇದ್ದಾರೆ. ಅಂದ್ರೆ ಸೆಕ್ಯೂರಿಟಿ ಆಗಿ ನಾಯಿಗಳನ್ನ ಬಳಸ್ತಾ ಇದ್ದಾರೆ. ಅಂಥದ್ರಲ್ಲಿ ಆ ನಾಯಿಗಳನ್ನ ಅದ್ರದ್ದು ಒಂದು ವ್ಯಕ್ತಿತ್ವ, ಒಂದು ಪ್ರತಿಭೆ ಇರುತ್ತಲ್ವಾ? ನಿಜವಾಗ್ಲೂ ಆ ನಾಯಿಗಳ ಮಾಲಕರಿಗೆ, ಓನರ್ಸ್‌ಗೆ ನಾವು ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಒಂದು ಚಿಕ್ಕ ಮಗುವನ್ನ ಸಾಕ್ತಾರಲ್ಲ, ಆ ರೀತಿಯಾಗಿ ಸಾಕಿ, ಸಲಹೆ ಮಾಡಿ ಬಂದಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಸ್ನೇಹಿತರೆ. ಈ ಕಾರ್ಯಕ್ರಮನ ಆಯೋಜನೆ ಮಾಡಿದವರು ದಲಿತ ಮುಖಂಡರಾದಂತ ಯಮನಪ್ಪ ಗುಣದಾಳ್ ಅವರು, ಆಮೇಲೆ ಶ್ರೀನಾಥ್ ನವನಿ ಅವರು, ಅಶೋಕ್ ಆ ಕುಡ್ಚಿ ಅವರು ತುಂಬಾ ಅದ್ಭುತವಾಗಿ ಹಗಲು ರಾತ್ರಿ ನಿಂತು ಈ ಕಾರ್ಯಕ್ರಮವನ್ನ ತುಂಬಾ ಅತ್ಯುನ್ನತವಾಗಿ ಯಶಸ್ವಿಗೊಳಿಸಿದ್ರು. ಯಾಕೆ ನಾನು ಈ ಕಾರ್ಯಕ್ರಮದ ಇಷ್ಟೊಂದು ಎಕ್ಸ್‌ಪ್ಲೇನ್ ಕೊಡ್ತಾ ಇದ್ದೀನಿ? ಯಾಕೆ ನಾನು ವಿಷಯಗಳನ್ನ ಪ್ರಸ್ತಾಪ ಪಡಿಸ್ತಾ ಇದ್ದೀನಿ ಅಂದ್ರೆ, ಒಂದು ಕಾರ್ಯಕ್ರಮ, ವ್ಯಕ್ತಿಗಳ ಕಾರ್ಯಕ್ರಮ, ಒಂದು ವೇದಿಕೆ ಕಾರ್ಯಕ್ರಮ, ಒಂದು ಧರ್ಮದ ಕಾರ್ಯಕ್ರಮ ಅಥವಾ ರಾಜಕೀಯದ ಕಾರ್ಯಕ್ರಮ, ಒಂದು ಯಾವುದೋ ಒಂದು ದೇಗುಲದ ಕಾರ್ಯಕ್ರಮವನ್ನ ಮಾಡ್ಬೇಕಾದ್ರೆ ಎಷ್ಟೋ ಜನ ಆವು ಅಪೂವಗಳು ಬಂದೇ ಬರುತ್ತೆ. ನಮ್ ದೇವ್ರಿಗೆ ಕರ್ದಿಲ್ಲ, ನನಗ್ ಸನ್ಮಾನ ಮಾಡಿಲ್ಲ, ನನಗ್ ಪ್ರಶಸ್ತಿ ಸಿಕ್ಕಿಲ್ಲ ಅನ್ನೋ ರೀತಿ ಇತ್ತು. ಆದ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಲೂರಿಗೆ ಎಲ್ರಿಗೂ ಸನ್ಮಾನ, ಬಂದವ್ರಿಗೆ ಸನ್ಮಾನ, ಕುಂತವ್ರಿಗೆ ಸನ್ಮಾನ. ಅರ್ಥ ಆಯ್ತಾ ಸ್ನೇಹಿತರೆ? ಎಷ್ಟೊಂದು ಅರ್ಥಗರ್ಭಿತ ಅಂದ್ರೆ, ಎಲ್ರೂ ಸರಿ ಸಮಾನ ರೀತಿ ಅನ್ನುವ ವೇದಿಕೆ, ಅದ್ಭುತವಾದ ವೇದಿಕೆ ಕೂಡ ನಿರ್ಮಾಣ ಆಗಿತ್ತು ಸ್ನೇಹಿತರೆ. ಎಂ-ಎಲ್-ಎಗೂ ಯಾವ ಬೆಲೆ ಇತ್ತೋ, ಒಬ್ಬ ಸಾಮಾನ್ಯ ವರ್ಗದವನಿಗೂ ಅದೇ ಬೆಲೆ ಕೊಟ್ಟಂತ ಈ ವೇದಿಕೆ ಎಷ್ಟು ಅರ್ಥಗರ್ಭಿತ ಆಗಿತ್ತಲ್ವಾ? ನಿಜವಾಗ್ಲೂ ಖುಷಿ ಆಗುತ್ತೆ. ಈ 3 ಜನ ರೂವಾರಿಗಳಿದಾರೆ, ಸುಮಾರು ಇದಾರೆ. ಅವ್ರ ಜೊತೆ ಇದ್ದಂತ ಟೀಮ್‌ಗಳು ಎಲ್ರೂ ಇದಾರೆ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಯಾಕೆಂದ್ರೆ ಮುಖ್ಯಸ್ಥರ ಹೆಸರುಗಳನ್ನ ಅಷ್ಟೇ ಪ್ರಸ್ತಾಪ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು.
ಈ ಯಮನಪ್ಪ ಗುಣದಾಳ್ ಅವರಾಗ್ಲಿ, ಶ್ರೀನಾಥ್ ನವಣಿ ಅವರಾಗ್ಲಿ, ಅಶೋಕ್ ಕುಡ್ಚಿ ಅವರಾಗ್ಲಿ ತುಂಬಾ ಅದ್ಭುತವಾದ ನಿಂತ್ಕೊಂಡು ಕೆಲಸ ಮಾಡಿದಾರಲ್ಲ. ಜೊತೆಗೆ ಇದಕ್ಕೆ ಕೊಡುಗೆಯಾಗಿ ಮೊದಲ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ಆಗಿ ಆ ಮಾಮು ಪಾರತ್ನಳ್ಳಿ ಅವರಾಗ್ಲಿ, ತೌಫೀಕ್ ಪಾರತ್ನಳ್ಳಿ ಅವ್ರಿ ಇಷ್ಟು ಸಹಕಾರ ನೀಡಿದಂತ ವ್ಯಕ್ತಿಗಳಿದಾರಲ್ಲ, ನಿಜವಾಗ್ಲೂ ಇವ್ರಿಗೆಲ್ಲ ಖುಷಿ ಪಡ್ಲೇಬೇಕು. ಇದು ಕರ್ನಾಟಕದಲ್ಲಿನೇ ಜಮಖಂಡಿಯಲ್ಲಿನೇ ಇದು ಜಮಖಂಡಿಗೆ ಮೊದಲ ಇತಿಹಾಸ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಇಂಥ ಒಂದು ಕಾರ್ಯಕ್ರಮಗಳು ಬೇಕು ಸಮಾಜಕ್ಕೆ, ನಮ್ಮ ದೇಶಕ್ಕೆ ಬೇಕು, ನಮ್ಮ ಊರಿಗೆ ಬೇಕು. ಸ್ನೇಹಿತರೆ, ಯಾರೋ ಒಬ್ಬ ರಾತ್ರಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾಯಿ ಕಚ್ತಿದೆ ಅಂತ ಹೇಳ್ಬಿಟ್ಟು ಕಲ್ಲಿಸ್ತಾರೆ. ಯಾವನೋ ಒಬ್ಬ ಡ್ರೈವರು ಕಾರ್ ಓಡಿಸ್ತಾ ಹೋದಾಗ ನಾಯಿ ಅಡ್ಡ ಬಂತ ಹೇಳ್ಬಿಟ್ಟು ನಾಯಿ ಗುದಿಸ್ಕೊಂಡು ಸಾಯುತ್ತೆ. ಯಾವ್ದೋ ಒಂದು ಮಗು ಹೋಗ್ಬೇಕಾದ್ರೆ ನಾಯಿ ಬಂದು ಕಚ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾಯಿನ ಹೊಡೆದು ಓಡಿಸ್ತೀವಿ. ಆದ್ರೆ ನಾಯಿಗಳಿಗೆ, ಶ್ವಾನಗಳಿಗೆ ಅದಕ್ಕೂ ಮನುಷ್ಯತ್ವ ಇದೆ, ಅದ್ರದ್ದು ಜೀವನ ಇದೆ. ಅದಕ್ಕೆ ನಾವು ಸರಿಯಾದ ರೀತಿಯಾಗಿ ಯಾವುದೇ ನಾಯಿ ಇರ್ಲಿ ಅದು, ಯಾವುದೇ ಜಾತಿ ನಾಯಿ ಇರ್ಲಿ ಅದು, ಅದನ್ನ ನಾವು ಸರಿಯಾಗಿ ಒಂದು ಬೋಧನೆ ಕೊಟ್ಟಾಗ ನಿಜವಾಗ್ಲೂ ಇಂಥ ಒಂದು ರೆಕಾರ್ಡ್ ಮಾಡಕ್ಕೆ ಒಂದು ಅದ್ಭುತವಾದ ಕಾರ್ಯಕ್ರಮಗಳು ಸೃಷ್ಟಿಯಾಗಕ್ಕೆ ಅವ್ರ ಶ್ವಾನಗಳನ್ನೇ ಕಾರಣ ಅಂತ ಸ್ನೇಹಿತರೆ. ಯಾಕೆಂದ್ರೆ ತುಂಬಾ ಅದ್ಭುತವಾದ ವಿಚಾರಗಳನ್ನ ಆ ಕಾರ್ಯಕ್ರಮದಲ್ಲಿ ಒಂದೇ ಬರೀ ಶ್ವಾನಗಳನ್ನ ಮಾತ್ರ ಅಲ್ಲ, ನಾವಿವತ್ತು ಮಕ್ಕಳಾಗಿ ತಂದೆ ತಾಯಿಗಳನ್ನ ಸಾಕಕ್ಕೆ ಹಿಂದ ಮುಂದ ನೋಡ್ತಾ ಇದ್ದಾರೆ ಈಗಿನ ಪ್ರಪಂಚದಲ್ಲಿ. ಅಂಥದ್ರಲ್ಲಿ ಇವತ್ತು ಬಾಯಿ ಬಿಡದಂತ ನಾಯಿಗಳು ಒಂದು ಸಮಾಜಕ್ಕೆ ಉದಾಹರಣೆ ತೋರಿಸುವಂತ ಆ ನಾಯಿಗಳ ಮಾಲಕರಿದಾರಲ್ಲ, ಅದು ನಿಜವಾಗ್ಲೂ ನಾನು ಅವಾಗ್ಲೇ ಹೇಳ್ದಂಗೆ ಅವರು ತುಂಬಾ ಕೃತಜ್ಞತೆ ಹೇಳ್ಬೇಕು. ಇಂಥ ಮಾಲಕರನ್ನ ಒಂದ್ಗೂಡಿಸಿ ಅಂದ್ರೆ ಜಮಖಂಡಿ ಮೈದಾನ, ಪೋಲೋ ಗ್ರೌಂಡ್ ಮೈದಾನದಲ್ಲಿ ಸೇರಿಸಿ ಅವ್ರಿಗೆ ಒಂದು ಅದ್ಭುತವಾದ ಒಂದು ವೇದಿಕೆ ಕೊಟ್ಟು, ಇದು ನಮ್ಮ ಜಮಖಂಡಿ ಇತಿಹಾಸದಲ್ಲಿ ಕರ್ನಾಟಕದಲ್ಲಿನೇ ಒಂದು ಜಮಖಂಡಿಯಲ್ಲಿ ಒಂದು ಅದ್ಭುತವಾದ ವೇದಿಕೆಯನ್ನ ಕಲ್ಪಿಸಿ ಅವರಿಗೊಂದು ಅವರಿಗೊಂದು ದಾರಿ ದೀಪದ ತರ ಇನ್ನಷ್ಟು ನೀವು ಮುಂದೋಗ್ರಿ, ಇಂಥ ಕಾರ್ಯಕ್ರಮಗಳು ನಿಮ್ಗೆ ಸಿಗ್ತಾವೆ ಅನ್ನಕ್ಕೆ ಈ 3 ಜನನೇ ತುಂಬಾ ಅದ್ಭುತವಾದ ಕಾರ್ಯ. ನಿಜ ಅಲ್ವಾ? ಯಮನಪ್ಪ ಗುಂಡಾಳು, ಶ್ರೀನಾಥ್ ನವಣಿ ಅವರು, ಅಶೋಕ್ ಕುಡ್ಚಿ ಅವರು, ಇದ್ರ ಮಧ್ಯೆ ಎಷ್ಟು ಗೊಂದಲಗಳು ಬರುತ್ತೆ. ನನಗಿಲ್ಲ, ನಿನಗಿಲ್ಲ, ಹಂಗೆ ಹಿಂಗೆ ಅಂತಿರುತ್ತೆ. ಆದ್ರೆ ಕಾರ್ಯಕ್ರಮ ವಿಶೇಷ ಯಾವುದು ಮುಖ್ಯ, ಶ್ವಾನಗಳಿಗೆ ನಿಜವಾದ ಒಂದು ಪ್ರತಿಭೆಗಳಿಗೆ ಅವಕಾಶ ಕೊಡೋದು ಮುಖ್ಯ. ಇನ್ನೂ ಅತಿ ಹೆಚ್ಚು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ, ಪ್ರತಿಯೊಬ್ಬ ಹೈಯರ್ ರಾಜಕಾರಣಿಗಳಲ್ಲಾಗಿ, ಹೈಯರ್ ಮನೆಯಲ್ಲಾಗ್ಲಿ, ಇವತ್ತು ಮನುಷ್ಯರಿಗಿಂತ ನಂಬಿಕೆ ಇರೋದೇ ನಾಯಿಗಳ ಮೇಲೆ. ಸಾಮಾನ್ಯ ವರ್ಗದವ್ರಲ್ಲ, ಇವತ್ತು ದೊಡ್ಡ ದೊಡ್ಡ ಆಫೀಸರ್ಗಳ ಮೇಲೆ ಮನೆಯಲ್ಲಿನೂ ಕೂಡ ನಾಯಿಗಳ ಮೇಲೇನೆ ನಂಬಿಕೆ ಐತೆ ಹೊರತು ಜನರ ಮೇಲಿಲ್ಲ ಅಲ್ವಾ? ಇವತ್ತು ಯಾವನಾದ್ರೂ ಒಬ್ಬ ಶೂಟ್ ಔಟ್ ಮಾಡ್ತಾ ಇದ್ದಾನೆ ಅಂದ್ರೆ ನಾಯಿ ಹೋಗುತ್ತೋ ಹೊರತು ಹೆಣ್ಣರು ಮಕ್ಕಳು ಹೋಗಲ್ಲ. ಯಾಕೆ ಹೇಳಿ? ನನ್ನ ಮಾಲೀಕ, ನನ್ನವನು, ನನ್ಗೆ ಅನ್ನ ಹಾಕಿದ್ದಾನೆ ಅಂತ ನಾಯಿಗಳನ್ನು ಸೇರಿಸಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ನೀಡಿದಾರಲ್ಲ, ಇದು ಒಂದು ಜಮಖಂಡಿಯಲ್ಲೇನೆ ಇದೊಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ಒಂದು ಅದ್ಭುತ ಕಾರ್ಯಕ್ರಮ. ಯಾಕಂದ್ರೆ ಬೇರೆ ರೀತಿ ಎಲ್ಲಾ ಕಾರ್ಯಕ್ರಮಗಳು ನಡೀತವೆ. ಯಾವುದೋ ಒಂದು ಆ ಬೇರೆ ಬೇರೆ ಮನರಂಜನೆಕ್ಕಾಗಿ ಏನೋ ಒಂದು ಗಲಭೆ ಹೇಳೋದಾಗ್ಲಿ, ಇದನ್ನ ಹೇಳೋದಾಗ್ಲಿ, ಯಾವುದೇ ರೀತಿಯಾದಂತ ಈ ಕಾರ್ಯಕ್ರಮ ಬರ್ಲಿಲ್ಲ. ಈ ಮನರಂಜನೆ ಅಂದ್ರೆ ಶ್ವಾನಗಳಿಂದ ಮನರಂಜನೆಯಿಂದ ಖುಷಿ ಪಟ್ಟು ಖುಷಿಯಾಗಿರುವಂತ ಏಕೈಕ ಕಾರ್ಯಕ್ರಮ ಅದು ಜಮಖಂಡಿಯಲ್ಲೇನೆ ಮೊದಲು ಬರೋ ಆಗಿರೋದು. ಇದಕ್ಕೆ ರೂವಾರಿಗಳು 3 ಜನ, ನಾನು ಅವಾಗ್ಲೇ ಹೇಳ್ದಂಗೆ ಯಮನಪ್ಪ ಅವರು, ಶ್ರೀನಾಥ್ ನವಣಿ ಅವರು, ಅಶೋಕ್ ಇವರು. ಇನ್ನೂ ಇಂಥ ಅದ್ಭುತ ಕಾರ್ಯಕ್ರಮಗಳು ಸ್ನೇಹಿತರೆ ಮೂಡಿ ಬರ್ಲಿ. ನೀವು ನಾಯಿಗಳನ್ನ ಸಿಕ್ಕಿದ ಸಂರಕ್ಷಣೆ ಮಾಡುವಂತ ವ್ಯವಸ್ಥೆ ಮಾಡ್ರಿ. ನಿಮ್ ಕಡೆ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿದಾವೆ, ಆ ಇಲಾಖೆಗೆ ತಾವು ತಲುಪಿಸ್ರಿ. ಯಾವ್ದೋ ನಾಯಿಗಳನ್ನ ನೀವು ಹೊಡೆದು ಓಡಿಸೋದಲ್ಲ, ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗೋದಲ್ಲ, ಅದರದೇ ತಪ್ಪಿದೆ ಅಂತೇಳಿ ನಾವು ಅದಕ್ಕೆ ಟಾರ್ಚರ್ ಕೊಡೋದಲ್ಲ. ಸ್ನೇಹಿತರೆ, ಈ ತರ ನಾಯಿಗಳನ್ನ ಸಾಕಿ ತಾವು ಕೂಡ ಆ ಸ್ಪರ್ಧೆ ಮಾಡಿಸ್ರಿ. ಯಾವುದೇ ನಾಯಿ ಇರ್ಲಿ, ಅದಕ್ಕೂ ಒಂದು ಜೀವಿಸುವ ಹಕ್ಕಿದೆ, ಅದು ಒಂದು ಜೀವಿ ಅನ್ನೋದು ಮರಿಬೇಡಿ ಸ್ನೇಹಿತರೆ. ಇವತ್ತಿನ ಈ ಕಾರ್ಯಕ್ರಮದ ವಿಶೇಷನ ತಿಳಿಸಿನ ಜೊತೆಗೆ ನಾನು ಅವ್ರಿಗೆ ನಾನು ಕೃತಜ್ಞತೆಯನ್ನ ಹೇಳಕ್ ಇಷ್ಟಪಡ್ತೀನಿ. ಈ 3 ಜನರಿಗೂನು, ಯಮನಪ್ಪ ಗುಂಡಾಳ್ ಅವ್ರಿಗೂನು, ಶ್ರೀನಾಥ್ ನವಣಿ ಅವ್ರಿಗೂನು, ಜೊತೆಗೆ ಅಶೋಕ್
ಕುಡ್ಚಿ ಅವ್ರಿಗೂ ನಾನು ಹೃದಯಪೂರ್ವಕವಾದ ನಮ್ಮ ಮಾಧ್ಯಮದ ಕಡೆಯಿಂದ ನಾನು ಅವ್ರಿಗೂ ಕೂಡ, ಯಾಕೆಂದ್ರೆ ಇಂಥ ಐತಿಹಾಸಿಕ ಕಾರ್ಯಕ್ರಮ ಇನ್ನೂ ನೀವು ಮಾಡ್ತಾ ಹೋಗಿದ್ರಿ. ನಾವು ಅದಕ್ಕೆ ಸದಾ ಪ್ರಚಾರದ ಮುಖಾಂತರ ನಿಮಗೆ ನಾವು ಸದಾ ನಾವು ನಿಮಗೆ ಬೆನ್ನುಗಾಲಾಗ್ಲಿ ಅಂತ ಇರ್ತೀವಿ ಅಂತ ಹೇಳ್ತೀವಿ ಸ್ನೇಹಿತರೆ. ಇವತ್ತಿನ ಈ ಶ್ವಾನಗಳದ ಒಂದು ಅದ್ಭುತವಾದ ಹಿಂದ್ಗಡೆ ಬರ್ತಾ ಇರುತ್ತೆ, ನೋಡ್ತಾ ಇರ್ತೀರ ಪಕ್ಕದಲ್ಲೆಲ್ಲ. ಸೊ ಅದನ್ನ ನೋಡಿ ಎಷ್ಟು ಅದ್ಭುತವಾದ ಟ್ರ್ಯಾಕ್ ರೇಸ್, ಒಂದು ಬುಲೆಟ್ ಹೋದಂಗ್ ಹೋಗ್ತಾ ಇರುತ್ತೆ ಅಂತ ಒಂದು ಕಾರ್ಯಕ್ರಮ ಜಮಖಂಡಿ ನಗರದಲ್ಲಿ ನಡೀತು. ಸೊ ಅವ್ರಿಗೂ ಈ ಕಾರ್ಯಕ್ರಮದ ವಿಶೇಷತೆಗೂ ಎಲ್ಲ ಬಹಳ ಅರ್ಥಗರ್ಭಿತವಾಗಿರುವುದಕ್ಕೆ ನಾನು ನಿಮ್ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಇವತ್ತಿನ ಈ ಚರ್ಚೆ ಇಷ್ಟ ಆಯ್ತು. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ನಿಮ್ಮ ಸಂಪಾದಕ ಮಂಜುನಾಥ್ ಜಿಕೆ. ನಮಸ್ಕಾರ.